ಪ್ರಜ್ವಲ್ ರೇವಣ್ಣ ಕೇಸಿದ್ದೆ ಒಂದಷ್ಟು ರೇವಣ್ಣ ಕೇಸಿನ ಒಂದಷ್ಟು ಫಾಲೋಅಪ್ ಸ್ಟೋರಿಗಳಿದ್ದಾವೆ. ರೇವಣ್ಣ ಅವ್ರಿಗಂತೂ ಜಾಮೀನು ಸಿಕ್ತು. ಈಗ ಅಕಸ್ಮಾತ್ ಇವತ್ತು ಜಾಮೀನು ಸಿಕ್ಕಿರಲಿಲ್ಲ ಅಂತ ಇಟ್ಕೊಳ್ರಪ್ಪ, ನಾಳೆ ಹೈಕೋರ್ಟ್ಗೆ ಹೋಗ್ತಿದ್ರು, ಅಪೀಲ್ ಹೋಗ್ತಿದ್ರು. ಹಾಗೆ ಅಪೀಲು ಹೋಗುವ ಅವಕಾಶ ಈಗ SIT ಮುಂದಿದೆ. ಇವರಿಗೆ ಜಾಮೀನು ಕೊಟ್ಟಿದ್ದು ತಪ್ಪು, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರುವ ಜಾಮೀನನ್ನು ರದ್ದು ಮಾಡಿ ಅಂತ ಹೈಕೋರ್ಟಿಗೆ ಹೋಗುವ ಅವಕಾಶ ಈಗ SIT ಮುಂದಿದೆ. ಹೋಗ್ತಾರಾ ಇಲ್ವಾ ಅದು ಗೊತ್ತಿಲ್ಲ. ಯಾಕಂದರೆ ಉಳಿದಿದ್ದೇನೇ ಇದ್ದರೂ ಪೊಲಿಟಿಕಲ್ ಬಾಸ್ಗಳು ಓಕೆ ನಾಟ್ ಓಕೆ ಅಂತ ಹೇಳಬೇಕಾಗತ್ತೆ. ಅದಿರಲಿ, ಇವತ್ತಿನ ವಾದ ಪ್ರತಿವಾದಗಳನ್ನು ವಿವರವಾಗಿ ವಿವರಿಸಿದೆ. SIT ಅವರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿದ್ದಾರಾ ಅಂತ ಅನಿಸಿದ್ದು ಯಾಕೆ? ಒಂದು 364A ಸೆಕ್ಷನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಇವತ್ತಾಗಲಿಲ್ಲ ಅವರಿಗೆ. ಸತೀಶ್ ಬಾಬು ಬಂದ, ರೇವಣ್ಣ ಬರೋಕ್ಕೆ ಹೇಳಿದ್ದಾರೆ ಬಾ ಅಂಥೇಳಿ ಕರ್ಕೊಂಡು ಹೋದ ಅನ್ನುವ ದೂರುದಾರನ ಹೇಳಿಕೆಯನ್ನು ಬಿಟ್ಟರೆ 364A ಡಿಫೆಂಡ್ ಮಾಡಿಕೊಳ್ಳುವ ಅಂಶಗಳಿಲ್ಲ. ಇನ್ನೊಂದೇನು ಹೇಳ್ತಾರೆ, ಏನೋ ಒಂದು ಹೆಸರು ಬರುತ್ತೆ ಅಂತ, ರಂಗನಾಥ ಏನೋ ಒಂದು, ಆತನ ಫಾರ್ಮ್ ಹೌಸ್ನಲ್ಲಿ ರಾಜಗೋಪಾಲ್ ಫಾರ್ಮ್ ಹೌಸ್ನಿಂದ ಈ ಮಹಿಳೆಯನ್ನು ರಕ್ಷಿಸಿ ಕರ್ಕೊಂಡು ಬಂದಿದ್ದೀವಿ ನಾವು. ರಾಜಗೋಪಾಲ್ ಯಾರಂದರೆ ಹಿಂದೆ ರೇವಣ್ಣಂಗೆ PA ಆಗಿದ್ದ ಮನುಷ್ಯ. ರೇವಣ್ಣನ ಆಪ್ತನ ಫಾರ್ಮ್ ಹೌಸ್ನಲ್ಲಿ ಮಹಿಳೆ ಇದ್ಲು ಅಂದರೆ ರೇವಣ್ಣನ ಕಿಡ್ನಾಪ್ ಮಾಡಿಸ್ದಂಗಲ್ವಾ ಅನ್ನೋದು ವಾದ, SITಯ ವಾದ. ಆ ವಾದಕ್ಕೆ ಕೌಂಟರ್ಗಳು ಸುಮಾರಿದ್ದಾವೆ. ಇರಲಿ, ಒಟ್ಟಿನಲ್ಲಿ ಸ್ವಲ್ಪ ಅವಸರ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಈ ಮಧ್ಯದಲ್ಲಿ ಆ ಸಂತ್ರಸ್ತೆಯ ವಿಡಿಯೋ ಒಂದು ರಿಲೀಸ್ ಆಯಿತು. ನಾನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ಸಂಬಂಧಿಕರ ಮನೆಯಲ್ಲಿದ್ದೀನಿ, ಹರಿದಾಡ್ತಾ ಇರೋ ವಿಡಿಯೋಗೂ ನನಗೂ ಸಂಬಂಧ ಇಲ್ಲ, ನಾನು ಬರ್ತೀನಿ, ಯಾಕೆ ಟೆನ್ಷನ್ ಮಾಡ್ಕೋಬೇಡ್ರಿ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ತಪ್ಪು ಅಂತ ಹೆಣ್ಮಗಳು ಹೇಳ್ತಾಳೆ. ಕೇಳಿಸ್ಕೊಳ್ಳಿ ಒಂದು ಸಲ. ನನ್ನ ಹೆಸರು ಸೌಮ್ಯ. ಆದರೆ ಊರಲ್ಲೆಲ್ಲ ಹಿಂಗೆ ಮಾತಾಡ್ತಿರ್ತೀವಿ, ಬೇಜಾರಾಗಿ ತಡೆ ಸಂಬಂಧಿಕರ ಮನೆ ಇದ್ದಾರೆ, 4 ದಿವಸ ಕಾಲ ಕಳ್ಕೊಬರೋಣ ಅಂತ ಹೋದೆ. ಆದರೆ ಇವತ್ತು TV ನೋಡಬೇಕಾದ್ರೆ ಗೊತ್ತಾಯಿತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ. ಅದನ್ನು ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದರೆ ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಅಲ್ಲಿ ಯಾರಿಂದ ಏನು ತೊಂದರೆ ಆಗಿಲ್ಲ. ಭವನಕ್ಕನೇಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣಾಗಲಿ, ಅವರಿಂದ ನಮಗೇನು ತೊಂದರೆ ಆಗಿಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ. ಆದರೆ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ. ಅವರು ಯಾರು ಕಿಡ್ನಾಪು ಮಾಡಿಲ್ಲ. ಸಂಬಂಧಿಕರ ಮನೆ ಇದ್ದೆ, TV ನೋಡ್ತಾ ಇದೆ, ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನನ್ನ ಮಗನಾದರೂ ಅಷ್ಟೇ, ಏನು ಭಯಪಡಬೇಡ, ಚೆನ್ನಾಗಿದ್ದೀನಿ, ಬರ್ತೀನಿ 2 ದಿವಸದೊಳಗೆ, ನಾನು ಏನೂ ತೊಂದರೆ ಆಗೋದಿಲ್ಲ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಪಡ್ಕೋಬೇಡಿ, ಇಲ್ಲೇ ಇದ್ದೀನಿ, ಬರ್ತೀನಿ, ನಾ ಯಾವ ಏನೇ ಯಾರೇನೇ ತಲೆಗಾಸಬೇಡಿ, ಚೆನ್ನಾಗಿರಿ, ನಾನು ಸೇಫ್ಟಿಯಾಗಿದ್ದೀನಿ. ಅವರಲ್ಲಿ ಏನು ನಮ್ಗೆ ತೊಂದರೆ ಆಗಿಲ್ಲ, ಅವರು ಕಿಡ್ನಾಪ್ ಮಾಡಿಲ್ಲ. ಈ ಮೊಬೈಲ್ದಲ್ಲಿ ಯಾವುದು ಸಂಬಂಧನೇ ಇಲ್ಲ. ಇದು ಮಾಡ್ಕೊಂಡು 4 ದಿವಸ ಹೋಗಿದೆ, ಬರ್ತೀನಿ, ಆದರೆ ಎಲ್ಲಿ ಮಾಹಿತಿ ಕೊಡ್ತೀನಿ. ಆದರೆ ಈ ಥರ ಟಾರ್ಚರ್ ಕೊಡಬೇಡಿ, ಪೊಲೀಸ್ನವ್ರು ಕಳಿಸಿ, ನಮ್ಮ ಮನೆ ಹತ್ರ ಮಕ್ಕಳು ಮರಿ ಎಲ್ಲ ಇರ್ತವೆ, ಭಯ ಪಟ್ಕೋತೇವೆ, ಏನು ಇಂಥ ಗಾಬರಿ ಐತವೆ. ಆದರೆ ಕೊಡಬೇಡಿ, ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು, ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ. ನಾಳೆ ಸ್ವಲ್ಪ ಬಂದು ಹೋಯ್ತಾಯಿದ್ರೆ ಮಕ್ಕಳು ಏನು ಅನ್ನಿಲ್ಲ, ಅಕ್ಕಪಕ್ಕ ಏನು ಅನ್ನೋದಿಲ್ಲ. ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನೆಮ್ಮದಿಯಾಗಿ ಕೂಲಿ ಮಾಡ್ಕೊ ತಿನ್ನೋರು ಬಿಟ್ಬಿಡಿ. ಅಂಥ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಿಲ್ಲ. ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ. ಆ ರೀತಿ ಯಾವುದೂ ತೊಂದರೆನೇ ಇಲ್ಲ. ಆ ರೀತಿ ಕೊಡಬೇಡಿ, ಹಿಂಸೆ ಕೊಡಬೇಡಿ. ಆ ಥರ ತೊಂದರೆ ಕೊಟ್ಟಾಗ ನೀವೇ ಜವಾಬ್ದಾರಿ ಆಗಬೇಕಾಯ್ತು. ನಮ್ಮ ಗಂಡನಿಗೆ ನಮಗೇಲಿ ಏನೋ ತೊಂದರೆ ಆದಾಗ ನೀವೇ ಹೊಣೆ. ಅದಕ್ಕೆ ಹೊಣೆ ಆಗೋದಾದ್ರೆ ಬಂದು ಮನೆ ಹತ್ರ ಏನೋ ಇದು ಮಾಡಿ. ಆ ರೀತಿ ಯಾವ ತೊಂದರೆನೂ ಇಲ್ಲ, ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ. ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗೇ ಕಳಿಸೋರು. ಅದು ಚೆನ್ನಾಗಿದ್ದೀವಿ, ಸೇಫ್ಟಿಯಾಗಿದ್ದೀನಿ, ಯಾರು ಕಿಡ್ನಾಪ್ ಮಾಡಿಲ್ಲ. ಬಾಬಣ್ಣಲ್ಲಿ ಯಾರು ಕಿಡ್ನಾಪ್ ಏನೂ ಮಾಡಿಲ್ಲ. ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ. ನನ್ನ ಮಗ ಏನೋ ಗೊತ್ತಿಲ್ಲದಂತೆ ಇದು ಮಾಡೋನೆ, ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತ ಗಾಬರಿ ಪಟ್ಕೊಂಡು ಮಾಡೋನೆ. ಅವ್ರು ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ, ಯಾರು ಕಿಡ್ನಾಪ್ ಮಾಡಿಲ್ಲ. ನಾನೇ ಹೋಗಿದ್ದೀನಿ, ನಾನೇ ಸೇಫ್ಟಿಯಾಗಿ. ಇಷ್ಟು ಸಂತ್ರಸ್ತ ಮಹಿಳೆ ಹೇಳ್ತಾಳೆ. ಮಹಿಳೆನ ಹಂಗೆ ಹೇಳಿದ್ಮೇಲೆ ರೇವಣ್ಣ ನಿರಪರಾಧಿ ಕನ್ಕ್ಲೂಷನಿಗೆ ಬರಬೇಡಿ. ಯಾಕಂದರೆ
ಇಡೀ ಆಕೆಯ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಸ್ಪಷ್ಟವಾಗತ್ತೆ ಯಾವ ಟೈಮ್ನಲ್ಲಿ ಹೇಳಿದಾಳೆ ಅದನ್ನ. ನನ್ನ ಮಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅನ್ನೋ ವಿಷಯ ಬರುತ್ತೆ ಅದರಲ್ಲಿ. ಅಂದರೆ 2ನೇ ತಾರೀಖಿನ ನಂತರ, ಈ ತಿಂಗಳು 2ನೇ ತಾರೀಖಿನ ನಂತರ ನಾನು ಆರಾಮಾಗಿ ಇದ್ದೀನಿ ಅಂದರೆ ಏನರ್ಥ? ಇನ್ನೂ SIT ಅವ್ರು ರೆಸ್ಕ್ಯೂ ಮಾಡಿಲ್ಲ ಅಂತ ಅರ್ಥ. ರೆಸ್ಕ್ಯೂ ಮಾಡಿದ್ದು ಯಾವಾಗ? 4ನೇ ತಾರೀಕು ಸಂಜೆ ರೆಸ್ಕ್ಯೂ ಮಾಡಿದ್ದು. 2ನೇ ತಾರೀಕಿಂದ 4ನೇ ತಾರೀಕಿನ ಮಧ್ಯದಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡಲಾಗಿದೆ. ಮೇಲ್ನೋಟಕ್ಕೆ ನೀವು ಒಂದು ಕಿಡ್ನ್ಯಾಪೇ ಅಂತ ಅಂದ್ಕೊಂಡ್ರೂ ಕೂಡ ಆಕೆ ಕಿಡ್ನ್ಯಾಪರ್ಗಳ ವಶದಲ್ಲಿದ್ದಾಗ ನೀಡಿದಂಥ ಹೇಳಿಕೆ ಅದು. ಅದನ್ನು ಹೆಂಗಾರು ಹೇಳಿಸಿರ್ಬೋದು ರೀ, ಹೆಂಗಾರು ಹೇಳಿಸಿರ್ಬೋದು ಅದನ್ನ. ಆದ್ದರಿಂದ ಇದನ್ನು ಫೇಸ್ ವ್ಯಾಲ್ಯೂ ಮೇಲೆ ತಗೋಬೇಡಿ. ನಾವು ಕಾಲೇಜ್ ದಿನಗಳಲ್ಲಿದ್ವಿ, ರಾಜ್ಕುಮಾರ್ ಕಿಡ್ನ್ಯಾಪ್ ಆಗಿತ್ತು. ರಾಜ್ಕುಮಾರ್ದು ಆಡಿಯೋಗಳು ಬರ್ತಾಯಿತ್ತು. ಏನು ಕಾವೇರಿ ತಿರುವಳ್ಳುವಾರ ಪ್ರತಿಮೆ ಸ್ಥಾಪನೆ ಮಾಡಬೇಕು, ಕಾವೇರಿಯಲ್ಲಿ ಅನ್ಯಾಯ ಆದವರಿಗೆ, ಕಾವೇರಿ ಗಲಭೆಗಳಲ್ಲಿ ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಬೇಕು ಇತ್ಯಾದಿ ಇತ್ಯಾದಿ. ಕರ್ನಾಟಕದಲ್ಲಿ ಒಂದಷ್ಟು ಜನ ಆಕ್ರೋಶ, ರಾಜ್ಕುಮಾರ್ ಅವ್ರು ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ. ಅರೆ ಅಷ್ಟು ಅರ್ಥ ಆಗೋದಿಲ್ವಾ? ಮುಂದುಗಡೆ ಗನ್ ಹಿಡ್ಕೊಂಡು ವೀರಪ್ಪ ನಿಂತಿರ್ತಾನೆ. ಹಂಗಲ್ದೆ ಇನ್ನೇನು ಮಾತಾಡೋಕ್ಕಾಗ್ತಿತ್ತು ಅಣ್ಣ ಅವರು. ಹಾಗೆ ಇದು ಕೂಡ ಅದೇ ಸಿಚುವೇಷನಲ್ಲಿ ಆಗಿರೋದು. ಇದಾದ ಮೇಲೆ 4ನೇ ತಾರೀಕು ಮಹಿಳೆಯನ್ನು ರಕ್ಷಿಸಲಾಯಿತು. ರೇವಣ್ಣವರಿಗೂ ಈ ಕಿಡ್ನ್ಯಾಪ್ಗೂ ಏನು ಸಂಬಂಧ ಅಂದರೆ, ರಾಜಗೋಪಾಲ್ ಅಂತ ರೇವಣ್ಣನವರ ಮಾಜಿ PA ಫಾರ್ಮ್ ಹೌಸ್ನಿಂದ ಈಕೆಯನ್ನು ರಕ್ಷಣೆ ಮಾಡಿದ್ದೀವಿ ಅಂತಾರೆ SIT ಅಧಿಕಾರಿಗಳು. ಆದರೆ ಆ ಕೇಸ್ನಲ್ಲೊಂದು ಟ್ವಿಸ್ಟ್ ಇದೆ. ಈ ಹೆಣ್ಣುಮಗಳನ್ನ ಹೋಗಿ ಕರ್ಕೊಂಡು ಬಂದಿದ್ದು ಎಲ್ಲಿಂದ? ನಮ್ಮ ಮನೆಯಲ್ಲಿದ್ದಾಕೆಯನ್ನು ಕರ್ಕೊಂಡು ಹೋದರು ಅಂತ ಈಕೆ ಸಂಬಂಧಿಕರು ಹೇಳಿಕೆ ಕೊಡ್ತಾರೆ. ನಮ್ಮ ಮನೇಲಿದ್ಲು ಆಕೆ, ಕರ್ಕೊಂಡು ಹೋದರು ಪೊಲೀಸರು ಬಂದು ಅಂತ. ಯಾವುದೋ ಹುಷಾರಿರ್ಲಿಲ್ವಂತ. ಈ ಹಳ್ಳಿ ಕಡೆ ದೇವ್ರು ಹೇಳೋದು ಹಾಗೆಲ್ಲ ಮಾಡ್ತಾರಲ್ಲ, ಮೈ ಮೇಲೆ ದೇವ್ರು ಬರುತ್ತೆ ಅಂತ. ಆ ಥರದವ್ರು ಒಬ್ಬರು ಸಂಬಂಧಿಕರು ಅವ್ರ ಮನೆಗೆ ಹೋಗಿದ್ದಾಳೆ. ಮನೆ ಹಿಂದಿನ ರೂಮ್ನಲ್ಲಿದ್ಲಂತೆ. ನನ್ನ ಮಗಳಿಗೊಂದು ಫೋನ್ ಮಾಡಬೇಕು, ಫೋನ್ ಕೊಡಿ ಅಂದ್ಲಂತೆ. ಇವಳು ಮಗಳಿಗೆ ಸಂತ್ರಸ್ತ ಹೆಣ್ಣುಮಗಳು ಫೋನ್ ಮಾಡಿದ್ದಾರೆ. ಅಳಿಯ ಪೊಲೀಸರ ಜೊತೆಗೆ ಬಂದು ಇವ್ರನ್ನ ಕರ್ಕೊಂಡು ಹೋದ್ರು, ನಮ್ಮ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಅಂತ ಇವ್ರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ಕೇಸ್ ನೋಡಿ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಟ್ವಿಸ್ಟ್ ತಗೊಳ್ಳಬಹುದು ಇದು ಅನ್ನೋದಕ್ಕೆ ಉದಾಹರಣೆ ಅದು. ಹಂಗಿದ್ದಾಗ ಮುಂದೇನಾಗತ್ತೆ? ಅದರ ಜೊತೆಗೆ ಸತೀಶ್ ಬಾಬು ಅಕ್ಯೂಸ್ ನಂಬರ್ 2ನ ಮೊದಲಿಗೆ ಅರೆಸ್ಟ್ ಮಾಡ್ತಾರೆ. ಕಂಪ್ಲೇಂಟ್ ಆಗಿದ್ದು ಯಾವತ್ತು? ಈಕೆ ಮಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು 2ನೇ ತಾರೀಕು ರಾತ್ರಿ 9:00ವರೆಗೆ FIR ಆಗಿದೆ. FIR ಆದ ಮೇಲೆ ಇಂತಿಂಥವ್ರ ವಿರುದ್ಧ FIR ಅಂತ ಹೋಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬರಬೇಕು. 2ನೇ ತಾರೀಕು ರಾತ್ರಿ 9:00ವರೆಗೆ FIR ಆಗಿದೆ. ನೆನಪಿಟ್ಕೊಳ್ಳಿ ನಾನು ಹೇಳೋದು. ಇವತ್ತು CV ನಾಗೇಶ್ ಅವರು ರೇವಣ್ಣನವರ ಜಾಮೀನು ಅರ್ಜಿಯ ಪರವಾಗಿ ವಾದ ಮಾಡ್ತಾ ಇರೋ ಸಂದರ್ಭದಲ್ಲಿ ಹೇಳಿದರು, ಆವತ್ತು ಮಧ್ಯಾಹ್ನ 2:30 ಸುಮಾರಿಗೆ ನೀವು ಸತೀಶ್ ಬಾಬುನನ್ನು ಒಂದು ಮಾರ್ಕೆಟ್ನಿಂದ ಕರ್ಕೊಂಡು ಹೋಗಿರುವ CCTV ಫುಟೇಜ್ಗಳಿದ್ದಾವೆ ನನ್ನ ಹತ್ರ, ಕೊಡ್ಲಾ ಕೋರ್ಟಿಗೆ ಅಂತ ಕೇಳಿದ್ರು ಅವರು. ಕೊಡ್ಲಾ ಕೋರ್ಟಿಗೆ? FIR ಆಗೋಕ್ಕಿಂತ ಮುಂಚೆನೇ ನೀವು ಹೆಂಗೆ ಅರೆಸ್ಟ್ ಮಾಡಿದ್ರಿ? ಕೋರ್ಟಿಗೆ ಕೊಡ್ತೀನಿ, ಕೋರ್ಟ್ ಒಪ್ಪಿಗೆ ಕೊಟ್ಟರೆ ಅಂತ. ಅದು ಮುಂದುವರಿಲಿಲ್ಲ, ಆ ಮಾತು ಬೇರೆ. ಹಾಗಾಗಿ ಕೂತ್ಕೊಂಡಿದೆ. ಒಟ್ಟಿನಲ್ಲಿ ರೇವಣ್ಣನವ್ರಿಗೂ 21ನೇ ತಾರೀಖಿನಿಂದ ಇವತ್ತಿನ ತನಕದ 13ನೇ ತಾರೀಕಿನ ತನಕದ ಮೊಟ್ಟ ಮೊದಲ ಸಮಾಧಾನಕರ ಸುದ್ದಿ ಅಂತ ಇವತ್ತು ಬಂದಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ. ನಾಳೆ ಬಿಡುಗಡೆ ಆಗ್ತಾರೆ. ರೇವಣ್ಣವರಿಗೆ ಜಾಮೀನು ಸಿಕ್ತು ಅಂದ ತಕ್ಷಣ ಏನು ಪಟಾಕಿ ಸಿಡಿಸಿ ಸಂಭ್ರಮ ಅವರ ಬೆಂಬಲಿಗರಲ್ಲಿ. ಒಂದು ಕಳಕಳಿಯ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ನಾಳೆ ಮೆರವಣಿಗೆ ಮಾಡೋಕ್ಕೆ ಹೋಗಬೇಡಿ. ಪರಪ್ಪನ ಅಗ್ರಹಾರದಿಂದ ರೇವಣ್ಣವರು ಹೊರಗೆ ಬಂದಾಗ ರೆಟ್ಟೆ ಗಾತ್ರದ ಮಾಲೆಗಳನ್ನು ಹಾಕಿ ಮೆರವಣಿಗೆ ರೀತಿಯಲ್ಲಿ ಕರ್ಕೊಂಡು ಬರಬೇಡಿ ದಯವಿಟ್ಟು. ಈ ರಾಜ್ಯಕ್ಕೆ ಅದನ್ನೂ ನೋಡಬೇಕಾದ ಪರಿಸ್ಥಿತಿ ತಂದು ಒಡ್ಡಬೇಡಿ. ಕಳಕಳಿಯ ಮನವಿ ನಂದು. ಇನ್ನು ಅದೇ ಪ್ರಕರಣದಲ್ಲಿ ನವೀನ್ ಗೌಡನ ವಿರುದ್ಧ 23ನೇ ತಾರೀಕು, ಕಳೆದ ತಿಂಗಳ 23ನೇ ತಾರೀಕು ಹಾಸನದಲ್ಲಿ FIR ರಿಜಿಸ್ಟರ್ ಆಗಿದೆ. ವಿಡಿಯೋ ವೈರಲ್ ಮಾಡಿದ್ದೇ ಆತ ವಿಡಿಯೋ ವೈರಲ್ ಮಾಡಿದ, FIR ರಿಜಿಸ್ಟರ್ ಆಗಿದೆ. ಆ್ಯಂಟಿಸಿಪೇಟ್ರಿ ಬೇಲಿಗೆ ಈ ಮನುಷ್ಯ ಹೋಗಿದ್ದಾನೆ, ಉಳಿದವ್ರ ಜೊತೆಗೆ ಸೇರಿಕೊಂಡು ಆ್ಯಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆಗಿದೆ. ಓಡಾಡ್ಕೊಂಡಿದ್ದಾನೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾನೆ ಅಂತ. ಬಿ ರೆಸ್ಟ್ ಅಶ್ಯೂರ್ಡ್, ಈತ ಸೇಫ್ ಆಗಿದ್ದಾನೆ ನೋಡಿ. ಏನಂತ ಫೇಸ್ಬುಕ್ ಪೋಸ್ಟು, ಏಪ್ರಿಲ್ 20ರಂದು ನನಗೆ ರಸ್ತೆಯಲ್ಲಿ ಸಿಕ್ಕಿದ್ದ ಪೆನ್ ಡ್ರೈವನ್ನು ಅರಕಲಗೂಡು ಶಾಸಕರಾದ ಎ ಮಂಜು ಅವರಿಗೆ ಏಪ್ರಿಲ್ 21ರಂದು ಅರಕಲಗೂಡಿನ ಮಾರುತಿ ಕಲ್ಯಾಣ ಮಂಟಪದಲ್ಲಿ ನೀಡಿದ್ದೇನೆ. ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರುವ ಮಹಾನಾಯಕ ಅರಕಲಗೂಡು ಶಾಸಕರೇ ಆಗಿರಬಹುದು ಅಂತ. ಅರಕಲಗೂಡು ಶಾಸಕರೇ ಇದನ್ನು ಮಾಡಿರಬಹುದು ಅಂತ. ಅಲ್ಲಿಗೆ
ನವೀನ್ ಗೌಡ ಯಾರ ಕೃಪಾ ಕಟಾಕ್ಷದಲ್ಲಿ ಹೀಗೆ ಆರಾಮಾಗಿ ಓಡಾಡ್ಕೊಂಡಿರಬಹುದು ಅನ್ನೋದರ ಅಂದಾಜು ನಿಮಗೆ ಸಿಕ್ಕಿರುತ್ತೆ. 23ನೇ ತಾರೀಕು ಯಾರ್ಯಾರ ಮೇಲೆ FIR ಆಗಿದೆಯೋ, FIR ಆಗಿದೆ, ಅವರ ಆರೋಪಿಗಳು, ಆ ಪ್ರಕರಣವನ್ನು SITಗೆ ವರ್ಗ ಮಾಡಿಸುವಷ್ಟರಲ್ಲಿ 7-11 ಆಗಿದೆ. ಆ್ಯಂಟಿಸಿಪೇಟ್ರಿ ಬೇಲ್ ರಿಜೆಕ್ಟ್ ಆಗಿದೆ. ಇವರು ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಅರಕಲಗೂಡು ಶಾಸಕ ಎ ಮಂಜು ಅವರಿಗೆ ಕೊಟ್ಟಿದ್ದೆ ನಾನು ಪೆನ್ ಡ್ರೈವನ್ನು, ಅವರೇ ಮಾಡಿರಬಹುದು, ಅವರೇ ಮಹಾನಾಯಕ ಆಗಿರಬಹುದು ಅಂತ ನವೀನ್ ಗೌಡ ಪೋಸ್ಟ್. ಅರಕಲಗೌಡ ಶಾಸಕರು JDS ಶಾಸಕರು ಅವರು ಎದ್ನೋ ಬಿದ್ನೋ ಅಂತೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ದೇವೇಗೌಡರನ್ನು ದೂರ ಮಾಡುವುದಕ್ಕಾಗಿ ಇದು ಷಡ್ಯಂತ್ರ ಅಂತ ಎ ಮಂಜು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅವನು ನವೀನ್ ಗೌಡ ಅಂತಕ್ಕಂಥನು ತಪ್ಪಿಸ್ಕೊಳ್ಳೋಕ್ಕೆ ಸಲುವಾಗಿ ಈ SITಯ ಒಂದು ಇದನ್ನು ದಿಕ್ ತಪ್ಪಿಸೋಕ್ಕೆ ಸಲುವಾಗಿ ಈ ರೀತಿಯಾದಂಥ ಹೇಳಿಕೆ ಮಾಡಿರ್ಬೋದು ಅಂತ ನನ್ನ ಭಾವನೆ. ಬಹುಶಃ ನನಗೆ ಅನ್ನಿಸ್ತದೆ ಇದರಿಂದ ರಾಜಕೀಯ ಷಡ್ಯಂತ್ರ ಇರಬಹುದು. ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನವೀನ್ ಗೌಡ ಯಾರು ಏನು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ, ಅವ್ನ ಪರಿಚಯನೂ ಇಲ್ಲ ನನಗೆ. ಬಟ್ ಅವ್ನು ನನಗೆ ಭೇಟಿ ಆಗಿರ್ತಕ್ಕಂಥದ್ದಾಗಲಿ ಮಾಡಿರ್ತಕ್ಕಂಥದ್ದಾಗಲಿ ಅದು ಸುಳ್ಳು. ನನಗೂ ಅವನಿಗೂ ಭೇಟಿನೇ ಆಗಿಲ್ಲ. ಇವತ್ತು ನಾನು ದೇವೇಗೌಡರು ಪಕ್ಷದಿಂದ ಚುನಾವಣೆಯಲ್ಲಿ ಗೆದ್ದಿದ್ದೀನಿ. ನನಗೆ ಕೊನೆಯ ಒಂದು ಅವಕಾಶವನ್ನು ದೇವೇಗೌಡರು ಕರೆದು ಟಿಕೆಟ್ ಕೊಟ್ಟಿದ್ದಾರೆ. ನನ್ನನ್ನು ಅವರ ಕುಟುಂಬದಿಂದ ದೂರ ಮಾಡಬೇಕು, ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ ಅಂತಕ್ಕಂಥದ್ದು. ಒಂದು ಇದನ್ನು ದಿಕ್ ತಪ್ಪಿಸ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತಿದ್ದಾರೆ. ಬಹುಶಃ ನಾನು ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಕೂಡಲೇ ಬಂದು ನಿಜವಾಗಿ ಏನು ಅನ್ನೋದನ್ನು ತನಿಖೆ ಮುಖಾಂತರವಾಗಿ ರಾಜ್ಯದ ಜನತೆಗೆ ಸಿಗಬೇಕು ಅಂತಕ್ಕಂಥದ್ದು, ನಾನು ಇದರಲ್ಲಿ ಪಾಲ್ದಾರ ಅಲ್ಲ ಅಂತಕ್ಕಂಥದ್ದು ಸಾಬೀತಾಗಬೇಕು ಅಂತಂದೇ ಕಂಪ್ಲೇಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.